ಎಲ್ರಿಗೂ ನಮಸ್ಕಾರ. ಇದು 6 ತಿಂಗಳ ಮಗುದಿಂದ ಹಿಡಿದು ಯಾರು ಬೇಕಾದರೂ ಇದನ್ನ ಹಾಲಲ್ಲಾದರೂ ಮಿಕ್ಸ್ ಮಾಡ್ಕೊಂಡು ಕುಡಿಬೋದು. ಇವತ್ತೇನು ಮಾಡ್ತಾ ಇದ್ದೀನಿ, ಯಾಕೆ ಮಾಡ್ತಾ ಇದ್ದೀನಿ ಅಂತ ಮುಂದೆ ಹೇಳ್ತೀನಿ. ಬನ್ನಿ, ಇದು ಒಳ್ಳೆ ಫುಡ್ಡು. ನೀವು ಎಲ್ಲರೂ ಅಂಗಡಿಯಿಂದ ತಂದು ಮೊದಲೆಲ್ಲ ಅಂಗಡಿಯಿಂದ ತರೋರು. ಯಾಕಂದರೆ ನಮ್ಮ ಅಮ್ಮನೇ ನಮ್ಮ ತಮ್ಮ ಚಿಕ್ಕವನಿದ್ದಾಗ ಅಂಗಡಿಯಿಂದ ತಂದು ಇದನ್ನ ಮಾಡ್ತಾಯಿದ್ರು. ಇದನ್ನ ಸೆರಿಲ್ಯಾಕ್ ಅಂತಾರೆ. ಅದರಲ್ಲಿ 1, 2, 3 ಅಂತ ಇರುತ್ತೆ. ಆ ಸೆರಿಲ್ಯಾಕ್ನ ಯಾವ ರೀತಿ ಮಾಡೋದು ಅಂತ ನಾನು ತೋರಿಸ್ತಾ ಇದ್ದೀನಿ. ಮನೆಯಲ್ಲೇ ಹೋಮ್ ಮೇಡ್ ಸೆರಿಲ್ಯಾಕು ತುಂಬ ಚೆನ್ನಾಗಿರುತ್ತೆ. ಫಸ್ಟಿಗೆ ಒಂದು 100 ಗ್ರಾಮ್ ಬಾದಾಮನ್ನ ಒಂದು ಅರ್ಧ ಗಂಟೆ ಒಳ್ಳೆ ಬಿಸಿನೀರು, ಕಾದಿರೋ ಬಿಸಿನೀರಲ್ಲಿ ನೆನೆಸ್ಬೇಕು. ಬರೀ ಅರ್ಧ ಗಂಟೆ ನೆನೆಸ್ಬೇಕು. ಅರ್ಧ ಗಂಟೆ ನೆನೆಸಿದ್ರೆ ಮಾತ್ರ ಇದು ಸಿಪ್ಪೆ ಮಾತ್ರ ನೆನ್ಕೊಳ್ಳುತ್ತೆ. ನೀವು ತುಂಬ ಹೊತ್ತು ನೆನೆಸ್ಬಿಟ್ರೆ ಫುಲ್ ಬಾದಾಮ್ ಎಲ್ಲ ನೆಂದ್ಬಿಡುತ್ತೆ. ಫುಲ್ ಬಾದಾಮ್ ನೆನಿಬಾರ್ದು. ಬರೀ ಅರ್ಧ ಗಂಟೆ ನೆಂದ್ರೆ ಈ ಥರ ಸಿಪ್ಪೆ ಎಲ್ಲ ತೆಗಿಬೋದು. ಅರ್ಧ ಗಂಟೆ ಆದಮೇಲೆ ಇದನ್ನ ಸ್ವಲ್ಪ ಬಿಸಿಲಿಗೆ ಇಡ್ತೀನಿ. ಇದನ್ನ ಬಿಸಿಲಿಗೆ ಇಡೋದ್ರಿಂದ ಅದರಲ್ಲಿ ಏನಾದರೂ ಸ್ವಲ್ಪ ಅದು ಹಸಿ ಇದ್ದರೆ ಅಥವಾ ನೀರು ಏನಾದರೂ ಹಿಡ್ಕೊಂಡಿದ್ರೆ ಅದೆಲ್ಲ ಸ್ವಲ್ಪ ಡ್ರೈ ಆಗುತ್ತೆ. ನಾನು ಇದನ್ನ ಒಂದು 2 ಅವರ್ 3 ಅವರ್ ಚೆನ್ನಾಗಿ ಬಿಸಿಲಲ್ಲಿ ಒಣಗಿಸ್ಕೊಂಡು ಬಂದೆ. ಈಗ ಇದನ್ನ ಒಂದು ಬೌಲಲ್ಲಿ ಹಾಕಿದೆ. ಅದು ಒಂದು ಬೌಲ್ ಇದ್ರೆ ಮಿಕ್ಕಿರೋದು ಏನೇನು ತೊಗೊಂಡಿದ್ದೀನಿ ಅಂತ ಹೇಳ್ತೀನಿ. ಇದು ಮಖಾನ, ಪುಟಾಣಿ, ಪೂರಿ, ಗೋಡಂಬಿ, ಬಾದಾಮು, ಆಮೇಲೆ 2 ಸ್ಪೂನು ಶೇಂಗಾ ಹುರಿದಿರೋದು. 2 ಸ್ಪೂನ್ ತೊಗೋಬೇಕಷ್ಟೇ, ತುಂಬ ಜಾಸ್ತಿನೂ ತೊಗೊಳಂಗಿಲ್ಲ. ಆಮೇಲೆ ಫಸ್ಟಿಗೆ ನಾನು ಮಖಾನ ಹುರಿತಾ ಇದ್ದೀನಿ. ಮಖಾನನ ಚೆನ್ನಾಗಿ ಹುರ್ಕೋಬೇಕು. ಇದು ಡ್ರೈ ಆಗಿ ಹುರಿಬೇಕು. ಆಮೇಲೆ ಇದು ಸೇದಬಾರ್ದು, ಅಂದರೆ ಕಪ್ಪಾಗಬಾರ್ದು. ಕೈ ಬಿಡದಂಗೆ ನಿಧಾನಕ್ಕೆ ಸಿಮ್ಮಲ್ಲಿ ಹುರಿತಾ ಇರಬೇಕು. ಇದು ಸ್ವಲ್ಪ ಹುರಿದ್ಮೇಲೆ ಕೈ ಮುಟ್ಟಿದ ತಕ್ಷಣ ಸ್ವಲ್ಪ ಬಿಸಿ ತಾಗಬೇಕು. ಅದಾದಮೇಲೆ ಇದಕ್ಕೆ ಪೂರಿ, ಅಂದರೆ ಟೊಳ್ಳು ಪೂರಿ ಅಂತಾರೆ. ಒಂದೊಂದು ಕಡೆ ಇದನ್ನು ಪೂರಿ ಅಂತಾರೆ, ಇಲ್ಲಾಂದರೆ ನಾವೆಲ್ಲ ಚಿನ್ಮುರಿ ಅಂತೀವಿ. ಈ ಪಳ್ಳಿ ಚಿನ್ಮುರಿ ಇರುತ್ತೆ ನೋಡಿ, ಅದು ಒಂದು ಬೌಲ್ ಆದರೆ ಸಾಕು, ಜಾಸ್ತಿ ಹಾಕಬಾರ್ದು. ಈ ಮಖಾನ ಎಲ್ಲ ಹುರಿದ್ಮೇಲೆ ಸ್ವಲ್ಪ ಇದಕ್ಕೆ ನಾನು ಪಳ್ಳು ಚುನ್ಮುರಿನ ಹಾಕೊಂಡು ಅದನ್ನು ಸ್ವಲ್ಪ ಡ್ರೈ ರೋಸ್ಟ್ ಮಾಡ್ತೀನಿ. ಇದಕ್ಕೇನೆ ಹಾಕೋತೀನಿ. ಯಾರ್ಯಾರ ಮನೆಯಲ್ಲಿ ಚಿಕ್ಕ ಚಿಕ್ಕ ಮಕ್ಕಳಿದ್ದಾರೆ ನೋಡಿ, ಅವರಿಗೆಲ್ಲ ಅಂಗನವಾಡಿಯಿಂದ ಮಿಲ್ಕ್ ಪೌಡ್ರನ್ನ ಕೊಡ್ತಾರೆ. ಆ ಮಿಲ್ಕ್ ಪೌಡ್ರನ್ನ ಯಾವ ರೀತಿ ಯೂಸ್ ಮಾಡ್ಕೋಬೇಕು ಅಂತಲೂ ನಾನು ಈ ವಿಡಿಯೋದಲ್ಲಿ ತೋರಿಸ್ತೀನಿ. ಪೂರ್ತಿ ಎಂಡ್ವರೆಗೂ ವಿಡಿಯೋನ ನೋಡಿ, ಅಂದರೆ ಗೊತ್ತಾಗುತ್ತೆ ನಿಮಗೆ. ಆ ಮಿಲ್ಕ್ ಪೌಡ್ರನ್ನ ಯೂಸ್ ಮಾಡಿಕೊಂಡು ನೀವು ಈ ಥರ ಫುಡ್ ಮಾಡಿದರೆ ಮಕ್ಕಳಿಗೆ ಒಳ್ಳೆಯದು. ಈ ಸೆರಿಲ್ಯಾಕ್ನ ಮಾಡ್ಬೋದು. ಈ ವಿಡಿಯೋನ ಯಾರ್ಯಾರಿಗೆ ಚಿಕ್ಕ ಮಕ್ಕಳಿದ್ದಾರೆ ನೋಡಿ, ಅವರಿಗೆಲ್ಲ ಇದನ್ನು ಶೇರ್ ಮಾಡಿ. ಅವ್ರಿಗೆ ತುಂಬ ಯೂಸ್ ಆಗುತ್ತೆ. ಆಮೇಲೆ ಬೇಗನೂ ಆಗುತ್ತೆ. ಈ ಸೆರಿಲ್ಯಾಕು ಬೇಗ ಆಗುತ್ತೆ. ಆಮೇಲೆ ಟೇಸ್ಟ್ ಅಂತೂ ನೀವು ಅಂಗಡಿಲಿ ತರ್ತಿರಲ್ಲ ಸೆರಿಲ್ಯಾಕು, ಅದೇ ಥರನೇ ಟೇಸ್ಟ್ ಇರುತ್ತೆ. ಯಾಕಂದರೆ ನಮ್ಮ ತಮ್ಮ ಚಿಕ್ಕವನಿದ್ದಾಗ ನಮ್ಮಮ್ಮ ಈ ಸೆರಿಲ್ಯಾಕ್ನ ತಂದು ಅವನಿಗೆ ತಿನ್ನಿಸ್ತಾ ಇದ್ರು. ನಾನು ಮಾಡಿ ಈ ಸೆರಿಲ್ಯಾಕ್ನ, ನಾನು ಹೋಮ್ ಮೇಡ್ ಸೆರಿಲ್ಯಾಕ್ನ ಮಾಡಿ ನಾನು ಟೇಸ್ಟ್ ನೋಡಿದಾಗ ಅದೇ ಟೇಸ್ಟ್, ಸೇಮ್ ಟೇಸ್ಟ್ ಇತ್ತು. ಆಮೇಲೆ ನಮ್ಮ ಅಮ್ಮನಿಗೂ ನಾನು ಇದನ್ನು ಟೇಸ್ಟ್ ಮಾಡೋಕೆ ಕೊಟ್ಟಾಗ ಅವರು ಹೇಳಿದರು, ಇದು ಹೆಂಗೆ ಮಾಡಿದ್ಯಾ, ಸೇಮ್ ಹೋಮ್ ಅಂಗಡಿಲಿ ತರೋ ಸೆರಿಲ್ಯಾಕ್ ಥರನೇ ಇದೆ, ತುಂಬ ಚೆನ್ನಾಗಿದೆ ಅಂತ ಕೇಳ್ತಾನೆ ಇದ್ರು. ಇದನ್ನು ನಾನು ನನ್ನ ಅಳಿಯನಿಗೆ ಅಂತ ಮಾಡ್ಕೊಂಡು ಹೋಗ್ತಾ ಇದ್ದೀನಿ. ನಾನು ನಾಳೆ ಊರಿಗೆ ಹೋಗ್ತಾ ಇದ್ದೀನಿ. ಅವನಿಗೆ ಇಷ್ಟ ಆಗುತ್ತೋ ಇಲ್ಲೋ ಗೊತ್ತಿಲ್ಲ, ಅದು ಅವನಿಗೆ ತಿನ್ಸಿದ ಮೇಲೇ ಗೊತ್ತಾಗುತ್ತೆ. ಊರಿಗೆ ಹೋದ್ಮೇಲೆ ನೋಡ್ತೀನಿ, ಅವನಿಗೆ ತಿನ್ನಿಸಿ ನೋಡ್ತೀನಿ ಅವನಿಗೆ ಇಷ್ಟ ಆಗುತ್ತೋ ಇಲ್ಲೋ ಅಂತ. ಮಖಾನ ಮತ್ತು ಪೂರಿ ಹುರಿದಾದ್ಮೇಲೆ ಅದೇ ಪ್ಯಾನ್ಗೆ ಸ್ವಲ್ಪ ಈ ಬಾದಾಮು, ಗೋಡಂಬಿ, ಹುರಿಗಡಲೆ, ಕಡಲೆ ಬೀಜ ಎಲ್ಲನೂ ಹಾಕಿ ಸ್ವಲ್ಪ ಡ್ರೈ ರೋಸ್ಟ್ ಮಾಡ್ತೀನಿ. ಅದು ಎಲ್ಲ ಸ್ವಲ್ಪ ಡ್ರೈ ರೋಸ್ಟ್ ಆದರೆ ಒಂಥರ ಹಸಿ ವಾಸನೆ ಇರುತ್ತೆ, ಅದೆಲ್ಲ ಹೋಗಲಿ ಅಂತ ಅಷ್ಟೇ. ಇದೆಲ್ಲ ಸ್ವಲ್ಪ ಚೆನ್ನಾಗಿ ಹುರ್ಕೊಂಡು ನಾವು ಇದನ್ನು ಪೌಡ್ರ್ ಮಾಡಿ ಇಟ್ಕೊಂಡ್ರೆ ತುಂಬ ದಿನ ಇಟ್ಕೋಬೋದು. 1 ತಿಂಗಳು 2 ತಿಂಗಳವರೆಗೂ ಚೆನ್ನಾಗಿ ಸ್ಟೋರ್ ಮಾಡಿ ಇಟ್ಕೋಬೋದು. ಇದನ್ನು ಸ್ವಲ್ಪ ಒಂದು ಪ್ಲೇಟಿಗೆ ತೆಗಿತೀನಿ. ಇದೆಲ್ಲ ಹುರಿದಿದೆ, ಇದೆಲ್ಲ ಸ್ವಲ್ಪ ತಣ್ಣಗಾಗಲಿ ಅಂತ ಸ್ವಲ್ಪ ಆರಕ್ಕೆ ಇಡ್ತೀನಿ. ಇದನ್ನೆಲ್ಲ ತಣ್ಣಗಾದ್ಮೇಲೆ ಇದನ್ನು ಯಾವ ರೀತಿ ಮಾಡೋದು ಅಂತ ತೋರಿಸ್ತೀನಿ. ಇದೀಗ ತಣ್ಣಗಾಗಿದೆ. ಇದನ್ನು ಯಾವ ರೀತಿ ಮಿಕ್ಸಿ ಮಾಡಬೇಕು ಅನ್ನೋದನ್ನು ಹೇಳ್ತೀನಿ. ಯಾಕಂದರೆ ಮಿಕ್ಸಿ ಮಾಡಬೇಕಾದ್ರೂ ಅದಕ್ಕೂ ಒಂದು ಟೆಕ್ನಿಕ್ ಇದೆ. ಅದೇ ಥರ ಮಾಡಿದರೆ ಮಾತ್ರ ಇದು ಡ್ರೈ ಆಗಿ ಬರುತ್ತೆ, ಇಲ್ಲ ಅಂದರೆ ಎಣ್ಣೆ ಬಿಟ್ಕೊಳ್ಳುತ್ತೆ. ಈ 2nd ನಂಬರ್ ಜಾರ್ ಇರುತ್ತೆ ನೋಡಿ, ಆ ಜಾರನ್ನೇ ತಗೋಬೇಕು, ಅಂದರೆ ಚೆನ್ನಾಗಿ ಪೌಡ್ರ್ ಆಗುತ್ತೆ. ಇದಕ್ಕೆ ಸ್ವಲ್ಪ ಈಗ ಮಖಾನ ಹಾಕೋತೀನಿ. ಆಮೇಲೆ ಸ್ವಲ್ಪ ಇದು ಡ್ರೈ ಫ್ರೂಟ್ಸ್ ಎಲ್ಲ ಹಾಕೋತೀನಿ. ಈ ಬಾದಾಮು, ಗೋಡಂಬಿ, ಹುರಿಗಡಲೆ ಹುರಿದಿರೋದನ್ನ ಅದನ್ನು ಸ್ವಲ್ಪ ಹಾಕೋತೀನಿ. ಆಮೇಲೆ ಇದಕ್ಕೆ ಏಲಕ್ಕಿ ಎಲ್ಲ ಏನೂ ಹಾಕೋದು ಬೇಡ. ಇದು ಹೋಮ್ ಮೇಡ್ ಸೆರಿಲ್ಯಾಕು. ಆಮೇಲೆ ನಿಮಗೆ ಅಂಗಡಿ ಥರ, ಅಂದರೆ ಅಂಗಡಿಲಿ ಸಿಗುತ್ತಲ್ಲ ಅದೇ ಥರ ಸೆರಿಲ್ಯಾಕ್ ಬೇಕಂದರೆ ಇದಕ್ಕೆ ಮತ್ತೇನು ಹಾಕಬೇಡಿ. ನಾನು ಇದೇನು ತೋರಿಸಿದ್ದೀನಿ ಇದಿಷ್ಟು ಹಾಕಿದರೆ ಸಾಕು, ತುಂಬ ಚೆನ್ನಾಗಿರುತ್ತೆ. ಈಗ ನಾನು ಮಿಕ್ಸಿ ಮಾಡ್ತಾ ಇದ್ದೀನಿ ನೋಡಿ. ಪಲ್ಸ್ ಮೋಡು ಆಫ್ ಆನು, ಲೆಫ್ಟ್ ಟು ರೈಟು. ತುಂಬ ಹೊತ್ತನ್ನು ಮಿಕ್ಸಿ ಮಾಡೋಂಗಿಲ್ಲ. ಸ್ವಲ್ಪ ಹೊತ್ತು ಆನ್ ಮಾಡಬೇಕು, ಸ್ವಲ್ಪ ಹೊತ್ತು ಆಫ್ ಮಾಡಬೇಕು, ಸ್ವಲ್ಪ ಹೊತ್ತು ಆನ್ ಮಾಡಬೇಕು, ಆಫ್ ಮಾಡಬೇಕು, ಲೆಫ್ಟ್ ಟು ರೈಟು ಮಾಡ್ತಾ ಇರಬೇಕು. ಒಂದು ಸೆಕೆಂಡ್ ಅಷ್ಟೇ ಆನ್ ಮಾಡಿ ಆಫ್ ಮಾಡಿಬಿಡ್ಬೇಕು. ಆಫ್ ಮಾಡಿ ಅದು ಒಳಗಡೆ ಏನು ತಿರುಗ್ತಾ ಇರುತ್ತೆ ಅದು ಸ್ಟಾಪ್ ಆಗಬೇಕು. ಅದು ಸ್ಟಾಪ್ ಆದಮೇಲೆ ಮತ್ತೆ ಒಂದ್ಸರಿ ಈ ಕಡೆ ಲೆಫ್ಟಲ್ಲಿ ತಿರುಗಿಸ್ಬೇಕು. ರೈಟ್ ಟು ಲೆಫ್ಟು ಮಾಡ್ತಾ ಇರಬೇಕು. ಆ ಥರ ಮಾಡಿ
ಆನ್ ಮಾಡಿ ಆಫ್ ಮಾಡಿ ಆ ಥರ ಮಾಡಿ ಸ್ವಲ್ಪ ಪೌಡ್ರ್ ಆದಮೇಲೆ ನೋಡಿಬಿಟ್ಟು ಇದನ್ನು ಮಿಕ್ಸಿ ಆಫ್ ಮಾಡಿ ಒಂದ್ಸರಿ ಕೈಯಿಂದ ಚೆಕ್ ಮಾಡಿ ಎಲ್ಲ ಫುಲ್ ಪೌಡ್ರ್ ಆಗಿದೆಯೋ ಇಲ್ಲ ಅಂತ. ತುಂಬ ಪೌಡ್ರ್ ಮಾಡೋಕ್ಕೆ ಹೋದ್ರೂ ಅದು ಎಣ್ಣೆ ಬಿಟ್ಕೊಂಡ್ಬಿಡುತ್ತೆ. ಎಣ್ಣೆ ಬಿಟ್ಕೊಂಡ್ರೆ ಮಿಕ್ಸಿಗೆಲ್ಲ ಅಂಟ್ಕೊಳ್ಳುತ್ತೆ. ಈಗ ಇದು ಕರೆಕ್ಟಾಗಿದೆ. ತುಂಬ ಹೊತ್ತೇನು ಮಿಕ್ಸಿನೂ ಮಾಡೋದು ಬೇಡ. ಇದನ್ನು ಈಗ ಸ್ವಲ್ಪ ಜರಡಿ ಇಟ್ಕೋತೀನಿ. ನಾನು ಫಸ್ಟ್ ಟೈಮ್ ಈ ಜರಡಿನ ತೋರಿಸಿದಾಗ ನಿಮ್ಗೆ ಹೇಳಿದ್ದೀನಿ, ಇದು ತುಂಬ ಯೂಸ್ ಆಗುತ್ತೆ. ಯಾರಾದರೂ ಹೊಸ ಜರಡಿನ ತಗೊಳ್ಳೋದಿದ್ರೆ ಈ ಥರ ನಾಲ್ಕು ಪ್ಲೇಟ್ ಇರುತ್ತೆ, ಆ ಥರ ಜರಡಿ ತೊಗೊಂಡ್ರೆ ತುಂಬ ಒಳ್ಳೆಯದು. ನಾನು ಈ ಜರಡಿಲಿ 2ನೇ ನಂಬರ್ ಜರಡಿ ಇದು. ಈ 2ನೇ ನಂಬರ್ ಜರಡಿ ಪ್ಲೇಟ್ನ ಹಾಕಿಬಿಟ್ಟು ಇದನ್ನು ಜರಡಿ ಮಾಡ್ತಾ ಇದ್ದೀನಿ. ಅದಾದರೆ ನೋಡಿ ಕರೆಕ್ಟಾಗಿ ಅದು ಪೌಡ್ರ್ ಕರೆಕ್ಟಾಗಿ ಬೀಳುತ್ತೆ. ತುಂಬ ನೈಸ್ ಆಗಿರೋ 1ನೇ ನಂಬರ್ ಪ್ಲೇಟಲ್ಲಿ ಜರಡಿ ಮಾಡಿದರೆ ತುಂಬ ನೈಸ್ ಆಗುತ್ತೆ. ಆಮೇಲೆ ಅದು ಸೆರ್ಲ್ಯಾಕ್ ಥರ ಇರಲ್ಲ, ತುಂಬ ಹಿಟ್ಟಿಟ್ಟಾಗುತ್ತೆ. ಮಿಕ್ಕಿದೆಯಲ್ಲ ಅದನ್ನು ಯಾವ ರೀತಿ ಮಿಕ್ಸಿ ಮಾಡೋದು ಅಂತ ತೋರಿಸ್ತೀನಿ ನಿಮಗೆ. ಕರೆಕ್ಟಾಗಿ ತೋರಿಸ್ತೀನಿ ನೋಡಿ ಇದನ್ನು ಯಾವ ರೀತಿ ಮಿಕ್ಸಿ ಮಾಡಬೇಕು ಅಂತ. ಈಗ ನೋಡಿ ಮಿಕ್ಸಿ ಮಾಡ್ತೀನಿ. ಫಸ್ಟು ಲೆಫ್ಟ್ ಆನ್ ಮಾಡಿ ಆಫ್ ಮಾಡಿದೆ. ಒಳಗಡೆದೆಲ್ಲ ಮಿಕ್ಸಿ ಆದಮೇಲೆ ಮತ್ತೆ ಆಫ್ ಮಾಡಿ ಆನ್ ಮಾಡ್ತೀನಿ. ಈ ಥರ ಮಾಡಬೇಕು. ಈ ಥರ ಮಾಡಿದರೆ ನಿಮಗೆ ಕರೆಕ್ಟ್ ಸೆರ್ಲ್ಯಾಕ್ ಯಾವ ಥರ ಇರುತ್ತೆ ಅದೇ ಥರ ತರಿ ಪೌಡ್ರಾಗಿ ಬರುತ್ತೆ. ಇಲ್ಲ ತುಂಬ ಹೊತ್ತು ನೀವು ನಾವು ಮಾಮೂಲಿ ಮಿಕ್ಸಿ ಮಾಡ್ತೀವಲ್ಲ ಆ ಥರ ಮಿಕ್ಸಿ ಮಾಡಿಬಿಟ್ರೆ ತುಂಬ ಹಿಟ್ಟಿಟ್ಟು ಬರುತ್ತೆ. ಅದೆಲ್ಲ ಗಂಟ್ಲಿಗೆ ಅಂಟ್ಕೊಂಡ್ಬಿಡುತ್ತೆ. ಅದು ಸೆರ್ಲ್ಯಾಕು ಸಾಫ್ಟ್ ಆಗಿರಲ್ಲ, ಅದು ಗಂಟ್ಲಿಗೆ ಅಂಟ್ಕೊಂಡ್ಬಿಡುತ್ತೆ. ಆ ಥರ ಮಾಡಿದರೆ, ಈ ಥರನೇ ಮಾಡಿದರೆ ತುಂಬ ಚೆನ್ನಾಗಿ ಬರುತ್ತೆ. ಅದಕ್ಕೆ ನಾನು ಫುಲ್ ಡೀಟೇಲಾಗಿ ತೋರಿಸ್ತಾ ಇದ್ದೀನಿ. ಈಗ ನೋಡಿ ಕರೆಕ್ಟಾಗಿ ಆಗಿರುತ್ತೆ. ಆಮೇಲೆ ತುಂಬ ಹೊತ್ತು ಮಿಕ್ಸಿ ಮಾಡೋದು ಬೇಕಾಗಲ್ಲ, ಬೇಗನೆ ಪೌಡ್ರ್ ಆಗುತ್ತೆ ಇದು. ನೋಡಿ ಕರೆಕ್ಟಾಗಿ ಬಂದಿದೆ. ಈಗ ಇದಾಗಿದೆ. ಈಗ ಇದನ್ನು ಜರಡಿ ಹಿಡ್ಕೋತೀನಿ. ಯಾರಾದರೂ ಫಸ್ಟ್ ಟೈಮ್ ನನ್ನ ವಿಡಿಯೋನ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಸಬ್ಸ್ಕ್ರೈಬ್ ಆದಮೇಲೆ ಬೆಲ್ ಬಟನ್ನ ಪ್ರೆಸ್ ಮಾಡಿ. ಬೆಲ್ ಬಟನ್ನ ಪ್ರೆಸ್ ಮಾಡಿದರೆ ಆಲ್ ಅಂತ ಬರುತ್ತೆ. ಅದನ್ನು ಪ್ರೆಸ್ ಮಾಡಿದರೆ ಮಾತ್ರ ನಾನು ವಿಡಿಯೋಗಳನ್ನ ಅಪ್ಲೋಡ್ ಮಾಡಿದ ತಕ್ಷಣ ನೋಟಿಫಿಕೇಷನ್ ನಿಮಗೆ ಬರುತ್ತೆ. ಆಮೇಲೆ ದಯವಿಟ್ಟು ಯಾರ್ಯಾರ ಮನೇಲಿ ಮಕ್ಕಳಿದ್ದಾರೆ ಅವರಿಗೆಲ್ಲ ಈ ವಿಡಿಯೋನ ಶೇರ್ ಮಾಡಿ. ತುಂಬ ಯೂಸ್ ಆಗುತ್ತೆ. ಯಾಕಂದರೆ ಅಂಗನವಾಡಿಯಿಂದ ಫ್ರೀಯಾಗಿ ಕೊಡ್ತಾರೆ ಮಿಲ್ಕ್ ಪೌಡ್ರು. ಆ ಪೌಡ್ರನ್ನ ಯಾವ ರೀತಿ ಯೂಸ್ ಮಾಡ್ಕೋಬೇಕು ಅಂತ ಅವ್ರಿಗೂ ಒಂದು ಐಡಿಯಾ ಬರುತ್ತೆ. ಆಮೇಲೆ ಮಕ್ಕಳಿಗೂ ಒಂದು ಒಳ್ಳೆ ಫುಡ್ ಆಗುತ್ತೆ. ಈಗ ನೋಡಿ ಇದಕ್ಕೆ ನಾನು 2 ಬಟ್ಲು ಮಿಲ್ಕ್ ಪೌಡ್ರನ್ನ ಹಾಕ್ತಾ ಇದ್ದೀನಿ. ನಾನು ಫಸ್ಟಿಗೆ ಏನು ಮೆಜರ್ಮೆಂಟ್ ತೋರಿಸಿದ್ದೀನಿ ಅದರಲ್ಲೇ ಅದೇ ಬಟ್ಲಲ್ಲಿ 2 ಬಟ್ಲು ಹಾಕ್ತಾ ಇದ್ದೀನಿ. ಇದನ್ನು ಹಾಕ್ಕೊಂಡು ಮಿಕ್ಸ್ ಮಾಡ್ತೀನಿ. ಮತ್ತೆ ಏನಾದರೂ ಸ್ವಲ್ಪ ಕಡಿಮೆ ಅನಿಸಿದರೆ ಇನ್ನೂ ಸ್ವಲ್ಪ ಹಾಕೋತೀನಿ. ಇದಿಷ್ಟು ಹಾಕಿಬಿಟ್ಟು ಟೇಸ್ಟ್ ನೋಡಿದರೆ ಗೊತ್ತಾಗುತ್ತೆ ಇನ್ನೂ ಸ್ವಲ್ಪ ಮಿಲ್ಕ್ ಪೌಡ್ರ್ ಬೇಕಾ ಏನು ಅಂತ. ಆಮೇಲೆ ಇದಕ್ಕೆ ಏನು ಶುಗರ್ ಎಲ್ಲ ಏನು ಬೇಕಾಗಲ್ಲ. ಮಿಲ್ಕ್ ಪೌಡ್ರಲ್ಲೇ ಶುಗರ್ ಇರುತ್ತೆ, ಆ ಶುಗರೇ ಸಾಕು. ಮತ್ತೆ ಇದಕ್ಕೆ ಶುಗರ್ ಹಾಕಿದರೆ ಚೆನ್ನಾಗಿರಲ್ಲ. ಇದರಲ್ಲಿ ಹಾಕಿರೋ ಮಖಾನ, ಕಡಲೆಬೀಜ, ಹುರುಗಡ್ಲೆ, ಬಾದಾಮು, ಗೋಡಂಬಿ ಮಕ್ಕಳಿಗೆ ಇದು ತುಂಬ ಒಳ್ಳೆಯದು. ಈ ಮಖಾನ ಕೊಡೋದ್ರಿಂದ ಅಂತೂ ಮಕ್ಕಳದ್ದು ಎಲುಬೆಲ್ಲ ತುಂಬ ಸ್ಟ್ರಾಂಗ್ ಆಗುತ್ತೆ. ಮಖಾನ ಅಂದರೆ ಎಷ್ಟೋ ಜನಕ್ಕೆ ಗೊತ್ತಿಲ್ಲ ಇದು ಯಾವುದರಿಂದ ಮಾಡಿರ್ತಾರೆ ಏನು ಅಂತ. ಇದು ಕಮಲ್ ಹೂವಿನ ಬೀಜದಿಂದ ರೆಡಿಯಾಗಿರುತ್ತೆ. ಇದು ತುಂಬ ಒಳ್ಳೆಯದು, ಹೆಲ್ತಿಗಂತೂ ತುಂಬ ಒಳ್ಳೆಯದು. ಯಾರು ಬೇಕಾದರೂ ಇದನ್ನು ತಿನ್ಬೋದು. ಆಮೇಲೆ ಚಿಕ್ಕ ಮಕ್ಕಳಿಂದ ಹಿಡಿದು ದೊಡ್ಡವ್ರವರೆಗೂ ಈ ಪೌಡ್ರನ್ನ ಯೂಸ್ ಮಾಡ್ಕೋಬೋದು. ಚಿಕ್ಕವರಿಗಾದರೆ ಸ್ವಲ್ಪ ಥಿಕ್ನೆಸ್ ಮಾಡಿ ಸೆರ್ಲ್ಯಾಕ್ ಥರ ಅಂದರೆ ಒಂದು ಅಳತೆಗೆ ಮಾಡಿ ತಿನ್ನಿಸ್ಬೋದು. ಈ ದೊಡ್ಡವರಿಗಾದರೆ ಹಾಲಲ್ಲಿ ಹಾಕೊಂಡು ಕುಡಿಬೋದು. ದೊಡ್ಡವ್ರಿಗೂ ಒಳ್ಳೇದಿದು. ಈಗ ಇದು ರೆಡಿ ಆಯಿತು, ಹೋಮ್ ಮೇಡ್ ಸೆರ್ಲ್ಯಾಕು. ಇದನ್ನು ಒಂದು ಗ್ಲಾಸ್ ಜಾರಲ್ಲಿ ಹಾಕಿಟ್ರೆ 1 ತಿಂಗಳು 2 ತಿಂಗಳವರೆಗೂ ಚೆನ್ನಾಗಿ ಯೂಸ್ ಮಾಡ್ಕೋಬೋದು. ಇದನ್ನು ಯಾವ ರೀತಿ ರೆಡಿ ಮಾಡೋದು ಅಂತ ತೋರಿಸ್ತೀನಿ ಮಕ್ಕಳಿಗೆ. ಸ್ವಲ್ಪ ನೀರಾದರೂ ಬೆಚ್ಚಗೆ ಮಾಡ್ಕೊಳ್ಳಿ, ಇಲ್ಲಾಂದರೆ ಹಾಲಾದರೂ ಬೆಚ್ಚಗೆ ಮಾಡ್ಕೊಳ್ಳಿ. ನಾನು ಇಲ್ಲಿ ನೀರಲ್ಲಿ ತೋರಿಸ್ತಾ ಇದ್ದೀನಿ. ಫಸ್ಟು ಇದನ್ನು ಹಾಲಲ್ಲೂ ಹಾಕ್ತಾರೆ. ಸ್ವಲ್ಪ ಉಗುರು ಬೆಚ್ಚಗಿರಬೇಕು. ನೀರಾಗಲಿ ಹಾಲಾಗಲಿ ಸ್ವಲ್ಪ ಉಗುರು ಬೆಚ್ಚಗಿರಬೇಕು. ತುಂಬ ಬಿಸಿ ಆದರೆ ಇದು ಗಂಟಾಗತ್ತೆ. ನಮ್ಗೆ ಎಷ್ಟು ಬೇಕೋ ಅಷ್ಟು 1-2 ರಿಂದ 3 ಸ್ಪೂನ್ ಹಾಕೋಬೋದು. ಹಾಕಿಬಿಟ್ಟು ಸ್ವಲ್ಪ ಉಗುರು ಬೆಚ್ಚನ ನೀರು ಹಾಕಿ ಕಲಿಸ್ಬೇಕು. ಸ್ವಲ್ಪ ತಿಕ್ಕಾಗೇ ಇರಬೇಕು, ತುಂಬ ತೆಳ್ಳಗಿರಬಾರ್ದು. ಮಕ್ಕಳಿಗೆ ಆದರೆ 2 ಟೈಮ್ ತಿನ್ನಿಸ್ಬೋದು. ಆಮೇಲೆ ನಾವೆಲ್ಲಾದರೂ ಟೂರು ಪಿಕ್ನಿಕ್ಕು ಹೋಗಬೇಕಾದ್ರೆ ಈ ಥರ ಎಲ್ಲ ಮಾಡ್ಕೊಂಡು ಹೋದಾಗ ಮಕ್ಕಳಿಗೆ ಒಳ್ಳೆ ಫುಡ್ ಇದು. ಅಂದರೆ ಆಚೆ ಕಡೆ ತಿನ್ಸೋಕ್ಕೂ ಕಷ್ಟ ಅನಿಸುತ್ತೆ. ಆಮೇಲೆ ಆಚೆ ಕಡೆದು ಚೆನ್ನಾಗಿರಲ್ಲ. ಈ ಥರ ಎಲ್ಲ ನಾವು ಮನೆಯಲ್ಲೇ ಹೋಮ್ ಮೇಡ್ ಈ ಥರ ಎಲ್ಲ ಮಾಡ್ಕೊಂಡು ಹೋದಾಗ ಒಳ್ಳೆ ಫುಡ್ ಆಗುತ್ತೆ ಮಕ್ಕಳಿಗೆಲ್ಲ. ಈ ಥರ ಮನೇಲಿ ಮಾಡಿಬಿಟ್ಟು ಸೆರ್ಲ್ಯಾಕ್ನ ಟೇಸ್ಟ್ ಮಾಡಿ. ಮತ್ತು ಅಂಗಡಿಯಿಂದನೂ ಒಂದು ಪ್ಯಾಕೆಟ್ನ ತೊಗೊಂಬಂದುಬಿಟ್ಟು ಟೇಸ್ಟ್ ಮಾಡಿ, ನಿಮಗೆ ಗೊತ್ತಾಗುತ್ತೆ. ಇದಕ್ಕೆ ಏನೂ ವ್ಯತ್ಯಾಸ ಇರಲ್ಲ. ಇದಿನ್ನೂ ಮನೇಲಿ ಮಾಡಿರೋದೇ ಇನ್ನೂ ತುಂಬ ಚೆನ್ನಾಗಿರುತ್ತೆ, ಟೇಸ್ಟಿಯಾಗಿರುತ್ತೆ ಮತ್ತು ಹೈಜಿನಿಕ್ ಆಗಿ ಇರುತ್ತೆ. ಆಮೇಲೆ ಪ್ರಿಸರ್ವೇಟಿವ್ ಏನೂ ಇರಲ್ಲ ಮನೇಲಿ ಮಾಡೋದ್ರಿಂದ. ಇದನ್ನು ಒಂದ್ಸರಿ ಮಾಡಿ ಟೇಸ್ಟ್ ಮಾಡಿ, ನಿಮಗೆ ಗೊತ್ತಾಗುತ್ತೆ.
ಆಮೇಲೆ ಯಾರು ಬೇಕಾದರೂ ಇದನ್ನು ಹಾಲಿಗಾದರೂ ಹಾಕೊಂಡು ಕುಡಿಬೋದು, ಇನ್ನೂ ಒಳ್ಳೆಯದೇನೆ, ದೊಡ್ಡವ್ರು ಕುಡಿದ್ರೂ ಒಳ್ಳೆಯದೇನೆ. ನಾನೀಗ ಟೇಸ್ಟ್ ಮಾಡ್ತಾ ಇದ್ದೀನಿ ಹೇಗಿರುತ್ತೆ ಅಂತ. ತುಂಬ ಚೆನ್ನಾಗಿದೆ. ನಾನು ನೆಕ್ಸ್ಟ್ ಡೇ ಊರಿಗೆ ಹೋಗ್ತಾ ಇದ್ದೀನಿ ಬೆಳಗಾಂಗೆ. ಹೋದ ತಕ್ಷಣ ಅವನಿಗೆ ಇದನ್ನು ಸೆರ್ಲ್ಯಾಕ್ ತಿನ್ಸೋಣ ಅಂತ ಅಂದ್ಕೊಂಡಿದ್ದೀನಿ. ನಾನು ನೋಡಿ ಮನೆಗೆ ಬಂದ ತಕ್ಷಣ, ಬೆಳಗಾಮಿಗೆ ಬಂದ ತಕ್ಷಣ ಸ್ವಲ್ಪ ಸೆರ್ಲ್ಯಾಕ್ನ ತಗೊಂಡು ಅದಕ್ಕೆ ಸ್ವಲ್ಪ ಉಗುರು ಬೆಚ್ಚಿಗೆ ಹಾಲು ಹಾಕ್ತಾ ಇದ್ದೀನಿ. ಹಾಲು ಹಾಕಿ ಇದನ್ನು ಕಲಿಸ್ತಾ ಇದ್ದೀನಿ. ನಾನು ಆಗಲೇ ತೋರಿಸಿದ್ದು ನೀರಲ್ಲಿ ತೋರಿಸಿದ್ದೀನಿ. ನೀರಾದರೂ ಹಾಕೋಬೋದು, ಹಾಲಾದರೂ ಹಾಕೋಬೋದು. ಇದು ಒಂಚೂರು ಗಂಟು ಇಲ್ದಂಗೆ ಕಲಿಸ್ಬೇಕು. ಕಲಸಿ 1 ನಿಮಿಷ ಹಾಗೆ ಬಿಟ್ಟು ಆಮೇಲೆ ತಿನ್ನಿಸ್ಬೇಕು. ಮಕ್ಕಳಿಗೆ ಆದರೆ ಚೆನ್ನಾಗಿರುತ್ತೆ, ಮಕ್ಕಳಿಗೇನು ಇಷ್ಟ ಆಗುತ್ತೆ. ನಾನೀಗ ಇದನ್ನು ಕಲಸಿ ರೆಡಿ ಮಾಡ್ಕೊಂಡು ಹೋಗ್ತಾ ಇದ್ದೀನಿ. ಅವ್ನು ತಿಂತಾನೆ ಇಲ್ಲೋ ನೋಡಬೇಕು ಅಂತ. ರೆಡಿ ಆಯ್ತೀಗ. ಇಲ್ಲಿದ್ದಾನೆ ನೋಡ್ರಿ ಚೋಟು, ನನ್ನ ಅಳಿಯ ಕ್ಯೂಟಿ. ಸ್ವಲ್ಪ ಹಠ ಮಾಡ್ತಾ ಇದ್ದ. ಇವನು ಆಚೆ ಹೋಗ್ಬೇಕು, ಸಾಯಂಕಾಲ ಆದ ತಕ್ಷಣ ಆಚೆ ಹೋಗ್ಬೇಕು. ಆಚೆ ಹೋಗೋಕ್ಕೆಲ್ಲ ರೆಡಿ ಆಗಿ ನಿಂತ್ಕೊಂಡಿದ್ದ. ನಾನು ಕರೆದ ತಕ್ಷಣ ಹಠ ಮಾಡ್ತಾ ಇದ್ದ. ಸ್ವಲ್ಪ ತಿನ್ನಿಸ್ದೆ. 1 ಸ್ಪೂನ್ ತಿನ್ಸಿದ ತಕ್ಷಣ ಅವ್ನಿಗೆ ಇಷ್ಟ ಆಯ್ತೇನೋ, ತಿಂತಾ ಇದ್ದ. ಮಕ್ಕಳಿಗಂತೂ ತುಂಬ ಇಷ್ಟ ಆಗತ್ತೆ. ಇವನಿಗೊಬ್ಬನಿಗೆ ಅಂತಲ್ಲ, ಎಲ್ಲ ಮಕ್ಕಳಿಗೇನು ಇಷ್ಟ ಆಗತ್ತೆ. ತುಂಬ ಚೆನ್ನಾಗಿರುತ್ತೆ. ನಮ್ಮ ಅಮ್ಮ ಮತ್ತು ನಮ್ಮ ತಮ್ಮನ ಹೆಂಡತಿಗೆ ನಾನು ಹೇಳ್ತಾ ಇದ್ದೆ, ಅಂಗನವಾಡಿಲಿ ಮಿಲ್ಕ್ ಪೌಡರ್ ಎಲ್ಲ ಕೊಡ್ತಾರೆ, ಅದನ್ನೇ ಹಾಕಿಬಿಟ್ಟು ನೀವು ಈ ಥರ ಹೋಮ್ ಮೇಡ್ ಸೆರ್ಲ್ಯಾಕ್ನ ಮಾಡಿ ಇಟ್ಕೊಳ್ಳಿ, ಅದು ತುಂಬ ಯೂಸ್ ಆಗುತ್ತೆ. ಆಮೇಲೆ ತುಂಬಾ ಕೊಡ್ತಾರೆ ಅವರು, 1 ತಿಂಗಳಿಗೆ 1 ಪಾಕೆಟ್ ಏನೋ ಕೊಡ್ತಾರೆ. ಅವಾಗಲೆಲ್ಲ ಇದನ್ನ ಮಾಡಿ ಇಟ್ಕೊಂಡ್ರೆ ಮಕ್ಕಳಿಗೆ ಒಳ್ಳೆ ಫುಡ್ಡು ಆಗುತ್ತೆ. ಅಂಗಡಿಯಿಂದ ನಾವು ಸೆರ್ಲ್ಯಾಕ್ ಏನು ತರ್ತೀವೋ ಅದ್ರ ಪ್ರೈಸ್ ಏನಿರುತ್ತೆ ಅಂದರೆ 250 300ವರೆಗೂ ಇರುತ್ತೆ. ಅದೇ 300ನ ನಾವು ಡ್ರೈ ಫ್ರೂಟ್ಸ್ ತೊಗೊಂಬಂದರೆ ನಮಗೆ ಏನಿಲ್ಲ ಅಂದರೂ ಒಂದು ಅರ್ಧ kg ಅಷ್ಟು ರೆಡಿ ಆಗುತ್ತೆ ಹೋಮ್ ಮೇಡ್ ಸೆರ್ಲ್ಯಾಕು. ಪ್ಯಾಕೆಟಲ್ಲಿ ಸಿಗೋದು 300 ಗ್ರಾಮ್ ಇರುತ್ತೆ. 250 300 ರೂಪೀಸ್ ಕೊಟ್ಟರೆ ನಿಮಗೆ 300 ಗ್ರಾಮ್ ಸಿಗುತ್ತೆ. ಅದೇ ನಾವು ಮನೇಲಿ ಮಾಡಿಕೊಂಡ್ರೆ 300 ರೂಪೀಸ್ ಖರ್ಚು ಮಾಡಿ ನಾವು ಮನೇಲಿ ಮಾಡಿಕೊಂಡ್ರೆ ನಮಗೆ ಒಂದು ಅರ್ಧ kg ಅಷ್ಟು ರೆಡಿ ಆಗುತ್ತೆ. ಈ ಥರ ಮಾಡ್ಕೊಳ್ಳಿ, ಮಕ್ಕಳಿಗೆ ಒಳ್ಳೆ ಫುಡ್ನ ತಿನ್ನಿಸಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಆದಮೇಲೆ ಆಲ್ ಬಟನ್ನ ಪ್ರೆಸ್ ಮಾಡೋದನ್ನ ಮರಿಬೇಡಿ. ಮತ್ತು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಮೆಂಬರ್ಸ್ಗೆಲ್ಲ ಇದನ್ನು ಶೇರ್ ಮಾಡಿ. ಥ್ಯಾಂಕ್ ಯು. ಸಿ ಯು ಅಗೇನ್. ಬಾಯ್.